ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಗ್ರಜ, ಏನಾಯ್ತು ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್? ಅಮ್ಮ ಮನೆಗೆ ಬಂದಿದ್ದಾರೆ, ಅದಕ್ಕಿಂತ ಖುಷಿ ಇನ್ನೇನು ಅಗ್ರಜ. ಕೊನೆಗೂ ನನ್ನ ಕನಸನ್ನ ಈಡೇರಿಸಿದಕ್ಕೆ ತುಂಬಾ ಥ್ಯಾಂಕ್ಸ್. ನೋ ವಿಕ್ರಾಂತ್, ಇದೆಲ್ಲ ನೀನ್ ಮಾಡಿದ್ಕೆ ತಪ್ಪತ್ತಿದ್ದಾನೆ. ಯಾಕಗ್ರಜ, ನೀನು ಖುಷಿ ಆಗ್ಲಿಲ್ವಾ? ಕೋರ್ಸ್ ಐಮ್ ಹ್ಯಾಪಿ ವಿಕ್ರಾಂತ್. ನೀವೆಲ್ಲರೂ ಸೇರಿ ನನ್ನ ಒಪಿನಿಯನ್ ಸುಳ್ಳು ಮಾಡಿದ್ರಿ. ಅಮ್ಮ ಬದುಕಿಲ್ಲ ಅಂತ ಅನ್ಕೊಂಡಿದ್ದವನಿಗೆ ಅಮ್ಮ ಬದುಕಿದ್ದಾರೆ ಅಂತ ಪ್ರೂವ್ ಮಾಡಿದ್ರಿ. ನಾನು ಇವತ್ತು ಸೋತಿರ್ಬೋದು, ಬಟ್ ನಾನು ಈ ಸೋಲು ನನ್ನ ನಿಜವಾದ ಗೆಲುವು. ಬಿಡು ಅಗ್ರಜ, ಇವಾಗ ಒಳ್ಳೇದಾಗಿದೆ, ಖುಷಿ ಪಡೋಣ. ಅಮ್ಮ ಇಲ್ಲಿ ಸುವಾಸಿನಿ ಅಮ್ಮನ ಹತ್ರ ಮಾತಾಡ್ತಿದ್ದಾರೆ. ಬೈ ದ ವೇ, ನಮ್ಮ ಮನೇಲಿರೋ ಲೇಡೀಸ್ ಎಲ್ಲ ಎಲ್ಲಿ ಹೋದ್ರಪ್ಪ? ಯಾರು ಕಾಣಿಸ್ತಾನೆ ಇಲ್ಲ. ಎಲ್ರು ಕಿಚನ್ ಅಲ್ಲಿ ಸೇರ್ಕೊಂಡಿದ್ದಾರೆ. ಮಹಿಳಾ ಮಂಡಲದ ರಾಜಧಾನಿ ಕಿಚನ್ ತಾನೆ. ಅದ್ ಸರಿ ಬಿಡು. ಆದ್ಯಾ ಆ ಚಾಮುಂಡಿನೋ ಲೇಡೀಸ್ ಕ್ಲಬ್ ಸೇರ್ಕೊಂಡಿದ್ದಾಳೆ. ಇಲ್ಲ ಅಂದ್ರೆ ಅವಳು ಯಾವತ್ತಾದ್ರೂ ಕಿಚನ್ ಅಲ್ಲಿ ಇರೋದ ನೀನ್ ನೋಡಿದ್ಯಾ? ಚಾನ್ಸೇ ಇಲ್ಲ. ಬ್ರೇಕಿಂಗ್ ನ್ಯೂಸ್ ಅಗ್ರಜ, ಅದು ಅವಳು ಸೇರ್ಕೊಂಡ್ಬಿಟ್ಲ. ವಿಕ್ರಾಂತ್, ಜಸ್ಟ್ ಮೂಮೆಂಟ್. ಓಕೆ ಅಗ್ರಜ. ಹಲೋ ಅಮ್ಮ, ಹೇಳಿ. ಅಮ್ಮದು ಫೋನು ಕನೆಕ್ಟ್ ಆಗ್ತಾ ಇಲ್ಲ, ಸ್ವಲ್ಪ ಫೋನ್ ಕೊಡ್ತೀಯಪ್ಪ? ಅಮ್ಮ, ಅವಳು ಕಿಚನ್ ಅಲ್ಲಿ ಇದ್ದಾಳೆ, ಫೋನ್ ಕೊಡ್ಲಾ? ಓಹ್ ಹೌದಾ? ಏನಪ್ಪ ನಿನ್ ಧ್ವನಿನಲ್ಲಿ ತುಂಬಾ ಖುಷಿ ಕಾಣಿಸ್ತಿದ್ಯಲ್ಲ? ಅಮ್ಮ, ಇವತ್ತು ನನ್ನ ಅಮ್ಮ ಸಿಕ್ಕಿದ್ದಾರೆ. ಅಮ್ಮ ಸಿಗೋಕೆ ಎಲ್ಲಿ ಹೋಗಿದ್ದಾರೆ? ನಿಮ್ಮನೇಲೇ ಇದಾರಲ್ವಾ? ಅದು ದೊಡ್ಡ ಸ್ಟೋರಿ ಅಮ್ಮ. ನಾನು ನಿಮ್ಗೆ ಅದನ್ನ ಫೋನ್ ಡೆಫಿನೆಟ್ಲಿ ಹೇಳೋದಕ್ಕಾಗಲ್ಲ. ನಿಮ್ಮನ್ನ ಮೀಟ್ ಮಾಡಿದಾಗ ಇನ್ ಪರ್ಸನ್ ಡೀಟೇಲ್ ಆಗಿ ಹೇಳ್ತೀನಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಸುಹಾಸಿನಿ ಅಮ್ಮ ನನ್ನ ಚಿಕ್ಕಮ್ಮ. ನನ್ನ ಅಮ್ಮನ ಹೆಸರು ವೈದೇಹಿ ಅಂತ. ಸುಹಾಸಿನಿ ಅಮ್ಮನ ಅಕ್ಕನೇ ವೈದೇಹಿ. ಇಷ್ಟು ದಿನ ನಾವೆಲ್ಲ, ನಾನು ಸ್ಪೆಷಲ್ ಅಮ್ಮ ಬದುಕಿಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಮ್ಮ ಇವತ್ತು ಮನೆಗೆ ಬಂದಿದ್ದಾರೆ. ಕೇಳೋಕೆ ಒಂಥರ ವಿಚಿತ್ರವಾಗಿದೆಯಪ್ಪ, ಆದ್ರೂ ನಿನ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು. ದೇವ್ರು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರ್ಲಪ್ಪ. ಅಷ್ಟೇನಾ? ಬೇರೆ ಏನು ಪ್ರಶ್ನೆ ಇಲ್ವಾ? ಇರಬಹುದು. ಅದೆಲ್ಲ ಬಿಡಪ್ಪ, ನಿಮ್ ಕುಟುಂಬದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಲ್ಲ, ಅನುಮಾನದ ಪ್ರಶ್ನೆಗಳೇನೂ ಇಲ್ಲ. ನೀನೇ ಹೇಳಿದ್ಯಲ್ಲ, ಸಿಕ್ಕಾಗ ಎಲ್ಲ ವಿವರವಾಗಿ ಹೇಳ್ತೀನಿ ಅಂತ. ಆಗೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ತೀನಿ. ವೇದಾಂತ್, ನಿಮ್ ತಾಯಿನ ನಮ್ಮನೆಗೂ ಆದಷ್ಟು ಬೇಗ ಕರ್ಕೊಂಡ್ ಬಾಪ. ಖಂಡಿತವಾಗ್ಲೂ ಕರ್ಕೊಂಡ್ ಬರ್ತೀನಿ. ಅಮ್ಮ, ಈ ವಿಷಯನ ನಿಮ್ಗೆ ಮೊದಲೇ ತಿಳಿಸ್ತಾ ಇದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಪರಿಸ್ಥಿತಿ ಸರಿ ಇರಲಿಲ್ಲ ಅಂಡ್ ವಿ ವರ್ ಆಲ್ಸೋ ಕನ್ಫ್ಯೂಸ್ಡ್. ಪರವಾಗಿಲ್ಲ ಬಿಡಪ್ಪ, ಇಂಥ ವಿಷಯಗಳನ್ನ ಕಾರಣ ಇಲ್ಲದೆ ಯಾರೂ ಮುಚ್ಚಿಡಲ್ಲ. ಅಮ್ಮನ ಜೊತೆಲೆ ಕರ್ಕೊಂಡು ಬಂದು ಆಗಿರೋದನ್ನ ಹೇಳುವಂತೆ. ಸರಿ ಅಮ್ಮ. ಅಮ್ಮ, ಏನೋ ರೆಡಿ ಆಗಿದೆ ತಾನೆ? ತರಕಾರಿ ಎಲ್ಲ ಹಚ್ಚಾಯ್ತಾ? ಹಾ ಅದಕ್ಕೆ ಎಲ್ಲ ರೆಡಿ ಆಗಿದೆ. ಈರುಳ್ಳಿ ಮುಚ್ಕೊಂಡ್ರೆ ಆಯ್ತು. ಎಲ್ಲಿದೆ? ಎಲ್ಲಿದೆ ನೋಡಿ ಅದಕ್ಕೆ. ಅಕ್ಕ, ಚಪಾತಿ ಇತ್ತು ಅಕ್ಕ. ಅಮ್ಮು, ನೀನ್ ಹೇಳ್ತಾರ ನನ್ಗೇನು ಕೇಳಿಸ್ತಿಲ್ಲ. ಅದೇ ಅಕ್ಕ ಇತ್ತು. ಅದಕ್ಕಿತ್ತು. ಅಕ್ಕ ಏನ್ ಮಾಡ್ತಿದ್ಯಾ ನೀನು? ಅಮ್ಮು, ಏನಂದೆ ಇವಾಗ ಹೇಳು. ಅಕ್ಕ ಏನ್ ಮಾಡ್ತಿದ್ಯಾ? ಅದ್ ಆಮೇಲೆ ಮಾಡಿದ್ರಾಯ್ತು, ಮೊದಲು ಚಪಾತಿ ಹಿಟ್ಟು ಕಲ್ಸು. ಹೌದಲ್ವಾ? ಬಿಡು, ಚಪಾತಿ ಹಿಟ್ಟನ್ನ ಆಮೇಲೆ ಕಲ್ಸಿದ್ರೆ ಆಯ್ತು.
ಅಮ್ಮ ನನಗೂ ಅಮ್ಮ ನಂಗೆ ತುಂಬಾ ಚೆನ್ನಾಗಿದೆ. ವೈಜಯಂತಿ ಅಮ್ಮನ್ ಪಾಯಸ ಅಂದ್ರೆ ತಿಂದೆ ಇರೋಕ್ ಸಾಧ್ಯನೇ ಇಲ್ಲ. ಅವ್ರು ಮಾಡೋ ಅಮೇಝಿಂಗ್ ಪಾಯಸ ಎದುರು ಹೆಲ್ತ್, ಡಯಟ್, ಮಣ್ಣು, ಮಸಿ ಎಲ್ಲ ಯಾರು ನೋಡ್ತಾರೆ? ಆಹಾ, ಐ ಕಾಂಟ್ ರೆಸಿಸ್ಟ್. ವಾ, ಡೆಲಿಷಿಯಸ್. ಚಾಮುಂಡಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಮಿಸ್ಟರ್ ವಿಕ್ರಾಂತ್ ವಸಿಷ್ಠ, ನೀವೇನ್ ಮಾಡಕ್ ಬಂದಿದ್ದೀರೋ ಎಕ್ಸಾಕ್ಟ್ಲಿ ನಾನು ಅದನ್ನೇ ಮಾಡಕ್ ಬಂದಿರೋದು. ವೈಜಯಂತಿ ಅಮ್ಮ ಮಾಡಿರೋ ಪಾಯಸ ಮಾತ್ರ ಸೂಪರ್. ಮತ್ತ್ಯಾಕೆ ನೀನ್ ಇಲ್ಲಿದ್ಯಾ? ನಂಗೇನೋ ಸೌಂಡ್ ಕೇಳಿಸ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಆಮೇಲೆ ನೋಡಿದ್ದೆ ನೀನೇ ಕಳ್ಳಂತರ ಇಲ್ಲಿ ಬಂದಿದ್ಯಾ? ನಂಗೂ ಏನೋ ಸೌಂಡ್ ಕೇಳಿಸ್ತು, ಅದಕ್ಕೆ ಬಂದೆ. ಇಲ್ಲ ಅಂದ್ರೆ ನಾನು ಯಾಕೆ ಈ ಮೂಲೆಯಲ್ಲಿ ಬರ್ತಿದ್ದೆ? ಆಚಾರಿ, ನೀನು ಎಚಿಪ್ ಆಗಿದ್ಯಾ? ನನ್ ರೋಬೋಟ್ ಗಂಡ ಏನು ಅಂತ ನನಗೆ ಗೊತ್ತಿಲ್ವಾ? ವೈಜಯಂತಮ್ಮ ಮಾಡಿದ ಕೀರ್ನ ನೀನ್ ಬಿಡಕ್ ಚಾನ್ಸ್ ಆದ್ರೂ ಇದೆಯಾ? ನನಗೆ ಆ ಮೂಮೆಂಟ್ ಅಲ್ಲಿ ವೈದ್ಯ ಹೇಮನ್ಗೆ ಬೇಜಾರು ಮಾಡೋದಕ್ಕೆ ಮನ್ಸು ಬರಲಿಲ್ಲ. ಥ್ಯಾಂಕ್ಸ್ ಬಚಾರಿ. ನೀನ ಜೊತೆ ತುಂಬಾ ಸ್ಟ್ರಾಂಗ್ ಆಗಿ ನಿಂತಿದೆಯಾ ಮೂಲ್ಯ. ಅದಕ್ಕೆ ಅಮ್ಮನ ವಾಪಸ್ ಹುಡುಕಿ ಕರ್ಕೊಂಬರೋದಕ್ಕೆ ಸಾಧ್ಯ ಆಗಿತ್ತು. ಅಂಡ್ ಮೋರ್ ಓವರ್, ನೀ ನನ್ನ ಭಯ, ಆತಂಕ ಎಲ್ಲದನ್ನೂ ಅರ್ಥ ಮಾಡ್ಕೊಂಡಿದ್ಯಾ. ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳಿದ್ದು.
ಈ ರೌಡಿ ಬೇಬಿಗೆ ಥ್ಯಾಂಕ್ಸ್ ಹೇಳೋದೆಲ್ಲ ಇಷ್ಟ ಆಗಲ್ಲ. ನನಗೆ ಕುಟುಂಬ, ನಾನು ಈ ಕ್ಯೂಟ್ ಗಂಡನ ಮುಖದಲ್ಲಿ ನಗು ನೋಡ್ಬೇಕು ಅಂತ ಇಷ್ಟೆಲ್ಲ ಮಾಡ್ತೀನಿ. ಅಷ್ಟೇ ನನ್ನ ನಿರೀಕ್ಷೆ, ಇನ್ನೇನೂ ಇಲ್ಲ. ಅದನ್ನು ಗೊತ್ತಿದೆ ಬಚ್ಚ, ಆದ್ರೆ ಇವತ್ತು ಯಾಕೋ ಗೊತ್ತಿಲ್ಲ, ಮನಸ್ಸಿನ ಆಳದಿಂದ ನೀನು ಥ್ಯಾಂಕ್ಸ್ ಹೇಳ್ಬೇಕು ಅನಿಸ್ತು. ಆಹಾ ಅಪ್ಪಣ್ಣ, ಅದು ಮನ್ಸಿನ ಆಳದಿಂದ ಅಂತ. ಇಷ್ಟು ಸಾಕಾಗಲ್ಲ ನಂಗೆ. ಅಮ್ಮ, ಎಲ್ಲಿ ಹೋಗ್ತಿದ್ದೀರಾ? ಬನ್ನಿ. ಅಮ್ಮ, ವೈಜಯಂತಿ ಅಮ್ಮಗೂ ಆರತಿ ಕೊಡಿ. ನಾವು ನಮ್ಮ ಮಕ್ಕಳನ್ನ ಸ್ವತಂತ್ರವಾಗಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋ ಹಾಗೆ, ತಮ್ಮ ಜೀವನನ ತಾವೇ ರೂಪಿಸ್ಕೊಳ್ಳೋ ಹಾಗೆ ಬೆಳೆಸಿದ್ದಲ್ವಾ? ಇರಬಹುದು ಪರಿ, ಚಿಕ್ಕವಳವಳು, ಹೆಣ್ಮಗಳು ಅವಳು, ಅವಳ ಕೈಯಲ್ಲಿ ಇದೆಲ್ಲ ಆಗತ್ತಾ? ಎಂತೆಂತ ಜನ ಇರ್ತಾರೋ, ಎಲ್ಲೆಲ್ಲೋಗಿ ಆರ್ಡರ್ನ ಡೆಲಿವರಿ ಕೊಡ್ಬೇಕೋ ಏನೋ. ನಾನು ನಮ್ಮ ಮಹಿಳಾ ಮಂಡಳಿಯವ್ರ ಮಕ್ಕಳನ್ನೆಲ್ಲ ಕೇಳಿದೇರಿ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದು ಅಲ್ಲದೆ ನಮ್ಮ ಮಂಜು ಸೈಕಲ್ ಅಲ್ವಾ ತಗೊಂಡು ಹೋಗೋದು, ಅದಕ್ಕೆ ಅವರು 5 ಕಿಲೋಮೀಟರ್ ಒಳಗಡೆನೆ ಡೆಲಿವರಿ ಕೆಲಸ ಕೊಟ್ಟಿದಾರಂತೆ. ಅಂಜು ರಾತ್ರಿ ಎಲ್ಲ ಕೆಲ್ಸಕ್ಕೆ ಹೋಗೋದಿಲ್ಲ, ಅವಳು ನಮ್ಮ ಅಮ್ಮು ಥರನೇ. ನಮ್ಮ ಅಮ್ಮನೂ ಅಷ್ಟೇ ಅಲ್ವಾ, 18 ವರ್ಷಕ್ಕೆಲ್ಲ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗಿ ನಮ್ಮ ಮನೆ ಖರ್ಚಿಗೆ ಸಹಾಯ ಮಾಡ್ತಿದ್ಲು. ಅವಳು ಸಂಪಾದನೆ ಮಾಡಿ ಆ ದುಡ್ಡನ್ನ ತಂದು ನನಗೆ ಕೊಡಬೇಕು ಅನ್ನೋ ಉದ್ದೇಶ ಅಲ್ಲ ರೀ. ಅವಳಾಗೆ ಅವಳಿ ಜವಾಬ್ದಾರಿಗಳನ್ನ ಹೊತ್ಕೊಳ್ತಿರುವಾಗ ಬೇಡ ಅನ್ಬಾರ್ದು ಅಂತ ಅಷ್ಟೇ. ನಿಜ ಪರಿ, ನಮ್ಮ ಮಕ್ಕಳು ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ದುಡ್ಡಿನ ಸಹಾಯ ಮಾಡ್ತಾ ಇದ್ದಾರೆ. ಮಾಡ್ಬೇಕು ರೀ, ಅದ್ರಲ್ಲೇನು ತಪ್ಪಿಲ್ಲ. ನಾವು ನಮ್ಮ ಮಕ್ಕಳನ್ನ ನಂಬಬೇಕು. ಈಗ ಅವ್ರು ಬೆಳೆದು ದೊಡ್ಡವರಾಗಿದ್ದಾರೆ, ಜವಾಬ್ದಾರಿ ಬಂದಿದೆ. ಮೊದಲು ಅಮ್ಮ ಬೆಂಬಲವಾಗಿದ್ಲು, ಈಗ ಅಂಜು. ಇಷ್ಟಕ್ಕೂ ನಮ್ಮ ಜೊತೆಗೆ ಜಾಸ್ತಿ ವರ್ಷಗಳು ಮನೇಲೇ ಉಳಿಯೋದು ನಮ್ಮ ಅಂಜು ಅಲ್ವಾ ರೀ? ಇವತ್ತು ಯಾಕೋ ನಿಮ್ಮ ಮನಸ್ಸು ಸರಿ ಇಲ್ಲ ಅಂತ ಅನ್ಸುತ್ತೆ. ಆಟೋ ಓಡ್ಸಕ್ ಹೋಗ್ಬೇಡಿ, ಮನೇಲೇ ಇದ್ದು ಸ್ವಲ್ಪ ರೆಸ್ಟ್ ಮಾಡಿ. ಸಂಜೆ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ಬೋದು. ನನ್ನ ಮಗಳೇ ಅಷ್ಟು ಸ್ಟ್ರಾಂಗ್ ಇರುವಾಗ ನಾನು ಅವಳ ಅಪ್ಪ ಪರಿ, ನಾನೆಷ್ಟು ಸ್ಟ್ರಾಂಗ್ ಆಗಿರಬೇಡ? ನನಗೂ ನನ್ನದೇ ಆದ ಜವಾಬ್ದಾರಿ ಇದೆ, ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಈ ಅಪ್ಪ. ನಾನು ಆರಾಮಾಗಿದ್ದೀನಿ, ನೀನು ನನ್ನ ಬಗ್ಗೆ ಏನು ಭಯ ಪಡಬೇಡ. ಬರ್ತೀನಿ. ನಮ್ ಪ್ಲಾನ್ ನೋಡಿದ್ರೆ ದೊಡ್ಡದಾಗಿದೆ. ನಮ್ಗೊಂದು ಕೋಟಿ ಕೊಟ್ರು ಕಮ್ಮಿನೇ. ನಮ್ ಪ್ಲಾನ್ಗೆ ಇವೆಲ್ಲ ವರ್ಕೌಟೇ ಆಗಲ್ಲ. ನಾವು ನಮ್ಮ ಅಪ್ಪ ಅಮ್ಮಂಗೆ ಮನೆ ಕಟ್ಸ್ಕೊಡ್ಬೇಕು ಅಂತ ಅಂದ್ರೆ ಏನಿಲ್ಲ ಅಂತಂದ್ರು 1-2 ತಿಂಗಳಲ್ಲಿ 10-15 ಲಕ್ಷ ಸಂಪಾದನೆ ಮಾಡ್ಬೇಕು.
ಆ ಲೆವೆಲ್ಗೆ ಯಾವ ಸ್ಕೀಮ್ ಹಾಕೋದು? ಶ್ರೀಕಾಂತ ಬನ್ರಿ ಇಲ್ಲಿಗೆ. ಮೇಡಮ್ ಕರೆದ್ರಾ? ಏಕೆ ಕರ್ದಂಗ್ ಕೇಳಿಸ್ತಿಲ್ವಾ? ಅಲ್ಲ ಕೇಳಿಸ್ತು, ಸುಮ್ನೆ ಮಾತು ಕೇಳಿದೆ ಅಷ್ಟೇ. ರೀ ನಗದ್ ನಿಲ್ಸ್ರಿ, ಒಂದು ನಿಮಿಷ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಹೇಳಿ ಮೇಡಮ್, ಏನ್ ವಿಷಯ? ಈ ಲಕ್ಷ್ಮೀಕಾಂತನಿಂದ ಏನಾಗ್ಬೇಕು? ಲಕ್ಷ್ಮೀಕಾಂತ್ ಅಂದ್ರೆ ಬಾಸ್ ಉಗಿತಾರೆ. ಈ ಕಾಂತನಿಂದ ಏನಾಗ್ಬೇಕು? ರೀ ಕಾಂತ, ನಾವು ತುಂಬಾ ಕಡೆ ಫಂಡಿಂಗ್ ಮಾಡ್ತೀವಿ, ಆದ್ರೆ ಅದರಲ್ಲಿ ಕೆಲವೊಂದಷ್ಟು ಪರ್ಸೆಂಟೇಜು ವೇಸ್ಟ್ ಆಗ್ತಾ ಇದೆ. ರಿಟರ್ನ್ ಸರಿ ಇಲ್ಲ. ಕೆಲವ್ರು ನಮ್ಮ ಫಂಡ್ ನ ಯೂಸ್ ಮಾಡ್ಕೋತಾರೆ, ಹಂಗೆ ಹಾಳು ಮಾಡ್ಬಿಡ್ತಿದ್ದಾರೆ. ನಿಯತ್ತಾಗಿ ದುಡ್ಡನ್ನೇ ಗಂಟ್ಲಿಗೆ ಸಿಕ್ಕಾಕೊಳ್ಳುತ್ತೆ. ಈ ತರದೆಲ್ಲ ಹೆಂಗ್ ಜೀರ್ಣ ಆಗುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ತಾಯಿಡೆ ಒಂದು ಅರ್ಥ ಆಗ್ತಾ ಇಲ್ಲ. ಮೇಡಮ್ ಈಗ ಏನ್ ಹೇಳ್ತಾ ಇದ್ದೀರಾ? ಶ್ರೀಕಾಂತ, ನಾವ್ ಇನ್ನು 2 ತಿಂಗಳಲ್ಲಿ 10 ಲಕ್ಷ ಸಂಪಾದನೆ ಮಾಡ್ಲೇಬೇಕು. ಶ್ರೀಕಾಂತ, ನಿಮ್ಗೆ ಹೇಳ್ತಿರೋದು, ಇನ್ನೊಂದು 2 ತಿಂಗಳಲ್ಲಿ 10 ಲಕ್ಷ ಬೇಕೇ ಬೇಕು. ನೀವ್ ಹೇಳ್ದಂಗೆ ಹುಡುಗಿರ್ನೆಲ್ಲ ಕೌಂಚ್ ಹಾಕಿದೀನಿ. ಅಂದ್ರೆ ಆರ್ಟಿಸ್ಟು ಮಾಡಲ್ದೆಲ್ಲ ಲಿಸ್ಟ್ ಮಾಡಿದೀನಿ. ಆಡ್ ಶೂಟ್ಗೆ ನೀವು ನೋಡಿ ಓಕೆ ಮಾಡಿದ್ರೆ ಅವ್ರ ಹತ್ರ ಮಾತಾಡ್ಬಿಡ್ತೀನಿ. ಬಾಸ್, ಈ ಹುಡುಗಿ ಹೆಸರು ನಿಶಾ ಅಂತ. ಒಂದ್ 4-5 ಸಿನಿಮಾ ಮಾಡಿದಾಳೆ, ಆದ್ರೆ ಯಾವ್ದು ಹಿಟ್ಟಾಗಿಲ್ಲ. ಈ ಹುಡುಗಿ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾಳೆ ಅನ್ಸುತ್ತೆ. ಇವಳನ್ನೇ ಹಾಕೊಂಡ್ಬಿಡೋಣ ಆಡ್ ಶೂಟ್ಗೆ. ಬಾಯಿ ಮುಚ್ಕೊಂಡು ಬೇರೆಯವ್ರನ್ನ ತೋರಿಸಿ, ಬೇಕು ಅಥವಾ ಬೇಡ ಅನ್ನೋದನ್ನ ನಾನೇ ಹೇಳ್ತೀನಿ. ಈ ಹುಡುಗಿ ಹೆಸರು ಸಿಂಚನ ಅಂತ. ಹೈಟ್ 5.6, ವೆಯ್ಟ್ 50 kg. ಇವಳು ಸೂಟ್ ಆಗ್ತಾಳೆ. ಇವಳನ್ನೇ ಸೆಲೆಕ್ಟ್ ಮಾಡ್ಬಿಡೋಣ. ಇವಳ ಹೆಸರು ನಿಸರ್ಗ ಅಂತ. ಸುಮಾರು ಆರ್ಟ್ಸ್ ಮಾಡಿದಾಳೆ, ಆದ್ರೆ ಇವಳು ಸ್ವಲ್ಪ ಬಡ್ಜೆಟ್ ಜಾಸ್ತಿ. ಇವಳ ಹೆಸರು ಪ್ರಿಯಾ ಅಂತ. ಇವಳು ತೆಲುಗು ಸೀರಿಯಲ್ ಮಾಡಿದಾಳೆ, ಆದ್ರೆ ಅದು ಜಾಸ್ತಿ ದಿವಸ ಓಡ್ಲಿಲ್ಲ. ಅದು ಬಿಟ್ರೆ ಇವಾಗ ಗಟ್ಟಿ ಮೇಳ ಅಂತ ಜಿ ಕನ್ನಡದಲ್ಲಿ ಒಂದು ಸೀರಿಯಲ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್. ಬಾಸ್, ಇವರೆಲ್ಲ ಸಿನಿಮಾ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿರೋರು. ಇವ್ರಿಗಿಂತ ಪರ್ಫಾರ್ಮರು ಆಕ್ಟ್ ಮಾಡೋರು ಸಿಗಲ್ಲ. ಕಾಂತ, ನನ್ನ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸತ್ತ. ನನಗೆ ಮಾಡೆಲ್ಗಳು ಬೇಡ, ಹೋಮ್ಲಿ ಫೇಸ್ ಬೇಕು, ಗೃಹಿಣಿರ್ಬೇಕು. ನಮಗೆ ಗೆಳತಿ ಅನ್ನೋ ಆ್ಯಪ್ ಅನ್ನು ಹೆಚ್ಚಾಗಿ ಉಪಯೋಗಿಸೋದು ಗೃಹಿಣಿಯರು. ಐ ನೀಡ್ ಅ ರಿಲೇಟಬಲ್ ಫೇಸ್, ನಾಟ್ ಯುವರ್ ಡ್ಯಾಮ್ ಮಾಡೆಲ್ಸ್. ಗೃಹಿಣಿನ? ಶ್ರೀಕಾಂತ, ನೋಡ್ತಿದ್ರೆ ನಮ್ಮನೆ ಮಗಳು ಅನ್ಸ್ಬೇಕು. ನನಗೆ ತರ ಅಕ್ಕನೋ ತಂಗಿನೋ ಇರ್ಬೇಕು ಅನ್ನೋ ಫೀಲ್ ಆಗ್ಬೇಕು. ಅಂಡ್ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಇಷ್ಟ ಆಗ್ಬೇಕು, ಜನರಿಗೆ ಕನೆಕ್ಟ್ ಆಗ್ಬೇಕು. ಆ ಥರದ ಫ್ರೆಶ್ ಫೇಸ್ ಇದ್ರೆ ಹುಡುಕಿ. ಅದು ಬಿಟ್ಟು ನಿಮಗೆ ತಗಡ್ ಆಪ್ಷನ್ಸ್ಗಳನ್ನ ತರೋದಕ್ಕೆ ಹೋಗ್ಬೇಕು. ಸಾರ್ಥಕ್, ಈ ಕಾನ್ಸೆಪ್ಟ್ ಏನು ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಗಲ್ಲ. ನಾನು ಹೇಳ್ದೆ ವೇದಾಂತ್, ಈ ಕಿತ್ತೋದ್ ಕಾಂತ ನಾನು ಮಾತೇ ಕೇಳಲಿಲ್ಲ. ನೀವೇ ಹೇಳಿದೀರ ಅಂದ್ಬಿಟ್ಟು ಹುಡುಗಿರ್ನೆಲ್ಲ ಫೈನಲ್ ಮಾಡಿದ್ದಾರೆ. ವಾಟ್? ಬೇಕಂತ ನಾನು ಹೇಳಿದ್ದೇನ್ರಿ? ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ನಿಮ್ಮಂತವ್ರು ನೋಡೇ ಹೇಳುತ್ತೆ. ಬಾಸ್, ನೀವ್ ಹೇಳೋ ತರ ಗೃಹಿಣಿ ಈ ತರ ಕಾಣಿಸೋ ಹುಡುಗಿ ಎಲ್ಲಿ ಸಿಗ್ತಾಳೆ ಅಂತ ನನಗ್ ಗೊತ್ತಿಲ್ಲ. ಅಕ್ಕನ ಒಪ್ಸ್ಬೇಕಾ? ಏನ್ರಿ ಅದು? ಯಾವ ಕೆಲ್ಸ? ಯಾರು ನಮ್ಗೆ ಅಷ್ಟೊಂದು ದುಡ್ಡು ಕೊಡೋರು? ನೋಡಿ ಮೇಡಮ್, ನೀವು ಅಕ್ಕ ತಂಗಿರು ಒಂದು ಆಡ್ ಫಿಲಮ್ಗೆ ಆಕ್ಟ್ ಮಾಡಬೇಕು. ಮಾಡಿದ್ರೆ 10 ಲಕ್ಷ ಸಿಗುತ್ತೆ. ಸುವರ್ಣ ಅವಕಾಶ, ಯಾರಿಗುಂಟು ಯಾರಿಗಿಲ್ಲ. ಹೌದಾ? ಆಡ್ ಶೂಟ್ ಮಾಡಿದ್ರೆ ನಮ್ಗೆ 10 ಲಕ್ಷ ಕೊಡ್ತಾರಾ? ಶ್ರೀಕಾಂತ, ನಮ್ಮನ್ನೇನ್ರಿ ಅನ್ಕೊಂಡಿದ್ದೀರಾ? ನಾ ಪಕ್ಕ ಫ್ಯಾಮಿಲಿ ಟೈಪ್ ಅಂತ ಗೊತ್ತು ತಾನೆ? ಮೇಡಮ್,
ಗೊತ್ತಿಲ್ಲ ಹೇಳ್ತೀನ. ಅಷ್ಟಕ್ಕೂ ಇದು ಪಕ್ಕ ಫ್ಯಾಮಿಲಿ ಲೇಡೀಸ್ಗೆ ಅಂತಾನೆ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್. ಭಯ ಪಡೋ ಅವಶ್ಯಕತೆ ಇಲ್ಲ. ಹಿಂಗೆ ಇದ್ರು ದುಡ್ಡು ನಿಮ್ಗೆ ತಾನೇ ಬೇಕಾಗಿರೋದು. ಹೌದು, ಆದ್ರೆ 10 ಲಕ್ಷ ಪಕ್ಕ ಸಿಗುತ್ತೆ ತಾನೆ? ದುಡ್ಡೇನೋ ಸಿಗುತ್ತೆ, ಆದ್ರೂ ಟೆನ್ಷನ್ ಇಲ್ಲ. ಆದ್ರೆ ಈ ವಿಷಯನ ಬಾಸ್ಗೆ ಹೇಳಿ ನೀವು ಪರ್ಮಿಷನ್ ತಗೋಬೇಕು. ರೀ ಕಾಂತ, ನಿಮ್ಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ? ವೇದಾಂತ್ ಹತ್ರ ನಾನು ಈ ವಿಷಯ ಮಾತಾಡಂಗಿದ್ರೆ ನಾನು ಯಾಕೆ ನಿಮ್ಮ ಹತ್ರ ಭಿಕ್ಷೆ ಬೇಡಬೇಕಿತ್ತು? ಅವನ ಹತ್ರನೇ 10 ಲಕ್ಷ ಬೇಕು ಅಂತ ಕೇಳ್ತಿದ್ದೆ ಅಲ್ವಾ? ಓಹೋ, ಹಿಂಗ? ನನಗೆ ಗೊತ್ತೇ ಇರ್ಲಿಲ್ಲ. ರೀ ಕಮಂಗಿ ಕಾಂತ, ಟೆನ್ಷನ್ ಮಾಡ್ಕೋಬೇಡಿ. ನನ್ನ ಹತ್ರ ಒಂದು ಸಾಲಿಡ್ ಐಡಿಯಾ ಇದೆ. ನಾಳೆ ನಾಡಿದ್ದು ವೇದಾಂತು ಊರಲ್ಲಿ ಇರಲ್ಲ. ಆ ಗ್ಯಾಪ್ ಅಲ್ಲಿ ನಾವು ಸೂಪರ್ ಆಗಿ ಶೂಟಿಂಗ್ ಮಾಡ್ಕೋಬಹುದು. ಏನಂತೀರಾ? ಸರಿ, ನೀವು ಒಪ್ಪಿಗೆ ಕೊಟ್ಟಿದ್ದೀರಾ ಅಂದ್ಮೇಲೆ ಗ್ಯಾರಂಟಿ ಮಾಡೋಣ. ಹಬ್ಬಾ, ಅಂತೂ 10 ಲಕ್ಷ ಸಿಗೋದು ಪಕ್ಕ ಆಯ್ತು. ಇಲ್ಲ ಅಕ್ಕ, ನಾನ್ ಮಾಡಿಲ್ಲ. ನೀನ್ ಇವಾಗ ಕರ್ದಾಗ ನಾನ್ ಕಿಚನ್ಗೆ ಬಂದಿತ್ತು. ಅದೆಲ್ಲ ಬಿಡು. ನಿಂಗೆ ಎಷ್ಟು ಸತಿ ಹೇಳಿಲ್ಲ ಅಕ್ಕ ನಾನು, ಇದೆಲ್ಲ ಕೆಲಸ ಮಾಡ್ಬೇಡ ನೀನು, ನಾನು ನೋಡ್ಕೋತೀನಿ ಅಂತ. ಈ ಕಡೆ ಬಾ, ನಾನು ನೋಡ್ಕೋತೀನಿ ಬಾ. ಅಮ್ಮೋ, ಇವಾಗ ತಾನೇ ಆಫೀಸಿಂದ ಬಂದಿದ್ಯಾ, ಇವಾಗ್ಲೇ ನೀನೇನು ಕೆಲಸ ಮಾಡೋದ್ ಬೇಡ. ಹೋಗ್ ಸುಮ್ನೆ ಸ್ವಲ್ಪ ರೆಸ್ಟ್ ಮಾಡು. ಅಯ್ಯೋ ಅಕ್ಕ, ರೆಸ್ಟ್ ಬೇಕಿರೋದು ನಿನಗೆ. ನಾನೇನು ಆಫೀಸಲ್ಲಿ ಮಣ್ಣು ಹೊರಕ್ ಹೋಗ್ತೀನಾ? ಅಲ್ಲೂ ಕೂತ್ಕೊಂಡೆ ತಾನೇ ಕೆಲಸ ಮಾಡೋದು. ನಿನ್ನಗ್ ಹೇಳ್ತೀನಲ್ಲ ನಾನು. ಅಂದಾಗೆ ಅಮ್ಮು, ನಾಳೆ ಕೆಲ್ಸ ಇದೆ ನಿನ್ಗೆ, ನೀನ್ ಹೋಗ್ಲೇಬೇಕಾ? ಡೋಂಟ್ ವರಿ ಅಕ್ಕ, ನಾಳೆ ಎಲ್ಲರೂ ಅವ್ರವರೇ ಮ್ಯಾನೇಜ್ ಮಾಡ್ಕೋತಾರೆ. ಅಮ್ಮು, ಅದಿತಿ ಮತ್ತೆ ಅಂಜಲಿ ರೆಡಿ ಇದಾರಲ್ವಾ? ಅದಿತಿ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಕ್ಕ. ಅವಳಿಗೆ ಆಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಮೊದ್ಲಿಂದಾನೆ. ಅದಿತಿ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಅಂಜು ಏನೋ ಸ್ವಲ್ಪ ಹಂಗೆ ಹಿಂಗೆ ಮ್ಯಾನೇಜ್ ಮಾಡ್ಬಿಟ್ರೆ ಆಯ್ತು, ಎಲ್ಲ ಆರಾಮಾಗಿ ಆಗೋಗ್ಬಿಡುತ್ತೆ. ಹಾ ಅಕ್ಕ, ರಾತ್ರಿ ಊಟಕ್ಕೆ ಅಡ್ಗೆ ರೆಡಿ ಮಾಡೋಣವಾ? ಇಲ್ಲ ಅಮ್ಮು, ಎಲ್ಲ ರೆಡಿ ಇದೆ. ವೈದೇಹಿ ಅತ್ತೆ ಎಲ್ಲ ರೆಡಿ ಮಾಡಿದ್ದಾರೆ, ನಾವ್ ಏನು ಮಾಡಂಗಿಲ್ಲ. ಹೌದಾ? ಹೌದು ಅಮ್ಮು. ಅಮ್ಮು, ಇವತ್ ನಾವ್ ಎಲ್ರು ಕೈ ತುತ್ತು ತಿಂದ್ರೆ ಹೇಗಿರುತ್ತೆ ಹೇಳು? ಚೆನ್ನಾಗಿರುತ್ತೆ ಅಕ್ಕ. ಆದ್ರೆ ಕೈ ತುತ್ತನ್ನ ಪ್ಲೇಟ್ ಸ್ಪೂನ್ ಅಲ್ಲಿ ತಿಂದ್ರೆ ಮಜಾ ಇರಲ್ಲ. ಕೈ ತುತ್ತು ಅಂದ್ರೆ ನಮ್ ಪರಿ ಮಾಡ್ತಿದ್ಲು ನೋಡು. ಅನ್ನ ಸಾರು ಪಲ್ಯ ಎಲ್ಲ ಕಲ್ಸಿ ಕೈ ತುತ್ತು ಕಟ್ಟಿ ಎಲ್ರು ಕೈ ಮೇಲೆ ಇಡ್ತಾ ಬಂದ್ರೆ ಆಹಾ, ಅದು ಮಜಾನೇ ಬೇರೆ. ಅಕ್ಕ, ಒಂದ್ಸತಿ ವೈಜಯಂತಿ ಅಮ್ಮ ನಮ್ಗೆಲ್ರಿಗೂ ಕೈ ತುತ್ತು ಅದೇ ತರ ಕೊಟ್ಟಿದ್ರು, ನೆನ್ಪಿದ್ಯಾ? ನನ್ಗಂತೂ ಪರಿನೇ ಕೈ ತುತ್ತು ಕೊಟ್ಟಷ್ಟು ಖುಷಿ ಆಯ್ತು ಅವತ್ತು. ಏ ಅಮ್ಮು, ಎಷ್ಟೇ ಮಾತಾಡ್ತೀಯಾ? ಹಾಗೆಲ್ಲ ಕಮೆಂಟ್ ಮಾಡ್ಬಾರ್ದು. ಯಾರಿಗೆ ಆದ್ರೂನು ಅವ್ರ ತಾಯಿ ಕೈ ತುತ್ತು ಖುಷಿ ಕೊಟ್ಟೆ ಕೊಡುತ್ತೆ. ಕೆಡ್ಸ್ಕೋಬೇಡಿ, ಆರಾಮಾಗಿ ಅಜ್ಜಿ ಜೊತೆ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ. ಮನೆ ಆಫೀಸ್ನ ಎರಡೂನು ನಿಭಾಯಿಸ್ತೀವಿ. ಈ ಚಂದ್ರ ಮೋಸ್ಟ್ಲಿ ಅಗ್ನಿನ ಮೀಟ್ ಮಾಡಕ್ ಹೋಗಿದ್ದಾಳೆ ಅನ್ಸುತ್ತೆ. ಅವಳಿಗೆ ಟೆಂಪಲ್ ಹತ್ರ ಬರಕ್ಕೆ ಇನ್ಫಾರ್ಮ್ ಮಾಡ್ಬೇಕು. ಬೇರೆ ದಾರಿ ಇಲ್ಲ, ಇವರು ಬಿಡೋ ತರ ಕಾಣಿಸ್ತಿಲ್ಲ. ಏ ಸುಹಾಸಿನಿ, ವೈದೇಹಿಗೆ ಫೋನ್ ಮಾಡಿ ಹೇಳಿ ನಾವು ಬರ್ತಾ ಇದ್ದೀವಿ ಅಂತ. ಆಮೇಲೆ ಅಲ್ಲಿಂದ ಹೊರಟ್ಬಿಟ್ಟಾಳು, ಅಲ್ಲೇ ಕಾಯ್ತಾ ಇರೋದಕ್ಕೆ ಹೇಳೆ. ಸರಿ ಅಮ್ಮ, ನಿಮ್ ಜೊತೆಗೆ ದೇವಸ್ಥಾನಕ್ಕೆ ನಾನು ಬರ್ಲಾ? ಹೊಸದಾಗಿ ಬಂದಿರೋ ಹೆಂಗಸಿನ ಮೇಲೆ ನಂಗೆ ನಂಬಿಕೆ ಇಲ್ಲ. ನಿನ್ನೆ ಅವಳು ನಿಮ್ಮ ಹತ್ರ ನಡ್ಕೊಂಡಿರೋ ರೀತಿ ನೋಡಿದ್ರೆ ನಂಗೆ ಯಾಕೋ ತುಂಬಾ ಭಯ ಆಗುತ್ತೆ. ಎಲ್ರು ಹೋದ್ರೆ ಮನೇಲಿ ಯಾರಿರ್ತಾರೆ? ಧ್ರುವನ್ ಯಾರು ನೋಡ್ಕೋತಾರೆ? ನೀನೇನು ಬರೋದ್ ಬೇಡ, ಮನೇಲೇ. ಸುಹಾಸಿನಿ, ನೀನೇನೆ ಮನೇಲಿ ಮುತ್ತಿನಂತ ಸೊಸೆಯರಿ ಇಲ್ವೇನೆ? ಇವಳನ್ನೇ ನೀನು ಹೊತ್ಕೊಂಡು ಹೋಗ್ಬೇಕಾ? ಕಾರಲ್ಲಿ ತಾನೇ ಹೋಗ್ತಾ ಇದ್ದೀವಿ, ಬರ್ಲಿ ಬಿಡು. ನಿನಗೇನ್ ಕಷ್ಟ? ವೈಜಯಂತಿ, ನೀನು ಬರಮ್ಮ ನಮ್ ಜೊತೆ. ಸರಿಮಾ. ವೈಜಯಂತಿಯನ್ನು ಕರ್ಕೊಂಡು ಹೋಗ್ಬೇಕಿತ್ತು. ಸದ್ಯ ಏನಾದ್ರೂ ಪ್ಲಾನ್ ಮಾಡಿ ಕರೆಯೋದು ತಪ್ಪು. ಅವಳೇ ಬರ್ತೀನಿ ಅಂತ ಹೇಳಿದ್ರು. ಎಲ್ಲ ನೀನ್ ಹೇಳಿದ್ದೆ ಆಗ್ಬೇಕು. ಸರಿ ನಡಿ. ಅಜ್ಜಿ, ಅತ್ತೆ ಕರಿತಿದ್ದ ತಾನೆ? ವೈಜಯಂತಿ ಅಮ್ಮ, ಹೋಗ್ಬನ್ನಿ. ಸರಿ, ಬನ್ನಿ ಅಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.